ಇವತ್ತು ಇನ್ನುಳಿದ ರಾಜಕೀಯ ಪೂರಕವಾದಂಥ ಎಲ್ಲ ಹೋರಾಟಗಳನ್ನ ಬದಿಗಿಟ್ಟು ಇವತ್ತು ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಭಾಗದ ಈ ಸಮಗ್ರ ಅಭಿವೃದ್ಧಿ ಪೂರಕವಾದಂಥ ಯೋಜನೆಗಳು ಇಂಥ ಕಾರ್ಯಗಳ ಬಗ್ಗೆನೇ ಹೋರಾಟ ಮಾಡಬೇಕು ಮತ್ತೆ ಗಟ್ಟಿ ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ತಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೀತಾ ಇದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನು ನೀವು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯವನ್ನ ಮಂಜೂರು ಮಾಡಿದಿರಿ, ಆ ಪ್ರತ್ಯೇಕ ಸಚಿವಾಲಯವನ್ನ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಿಗೂ ಅನ್ವಯ ಆಗುವಂತ ರೀತಿಯೊಳಗೆ ನೀವು ಕೂಡಲೇ ಮಂಜೂರು ಮಾಡುವಂತ ನಿರ್ಣಯವನ್ನ ಮುಂದಿನ ಕ್ಯಾಬಿನೆಟ್ ಸಭೆ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನ ಇವತ್ತು ನಾವು ಸರ್ಕಾರ ಮುಂದೆ ನಮ್ಮ ಪ್ರಸ್ತಾವನೆ ಇಡ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಭಾಗದ ಎಲ್ಲ ಶಾಸಕರಿಗೂ ಮತ್ತು ಸಚಿವರುಗಳಿಗೆ ಅತ್ಯಂತ ವಿನಮ್ರ ಭಾವನೆಯಿಂದ ಮನವಿ ಮಾಡ್ಕೋತೀವಿ. ಇದು ಬಹುಶಃ ನಮ್ಮ ಕೆಲಸ ಅಷ್ಟೇ ಅಲ್ಲ, ನಿಮಗೂ ಸಹಿತ ನೈತಿಕ ಹೊಣೆಗಾರಿಕೆ ಇದೆ. ಈ ಭಾಗದ ಜನ ತಮ್ಮ ಆಶೋತ್ತರಗಳಿಗೆ ಪೂರಕವಾಗಿ ನಿಮ್ಮ ಮತಗಳನ್ನು ಕೊಡುವ ಮುಖಾಂತರ ನಿಮ್ಮನ್ನ ಇವತ್ತು ಶಾಸಕರನ್ನಾಗಿ ಸಚಿವರನ್ನಾಗಿ ನಿಮಗೆ ಆಗುವಂತ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಋಣ ತೀರಿಸುವಂತ ಒಂದು ಹೊಣೆಗಾರಿಕೆ ನಿಮ್ಮ ಮೇಲೆ ಐತಿ. ಅದಕ್ಕೆ ಕೂಡಲೇ ನೀವು ಸಹಿತ ಸರ್ಕಾರದ ಮುಂದೆ ಗಟ್ಟಿ ಧ್ವನಿಯ ನಮ್ಮ ಬೇಡಿಕೆಯನ್ನ ಮುಂದಿಡಬೇಕು, ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಕೂಡಲೇ ಮುಂದಿನ ಕ್ಯಾಬಿನೆಟ್ ಸಭೆಯೊಳಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಪ್ರತ್ಯೇಕ ಸಚಿವಾಲಯ ಮಂಜೂರಾಗೈತಿ, ಅದೇ ಪ್ರತ್ಯೇಕ ಸಚಿವಾಲಯ ಉತ್ತರ ಕರ್ನಾಟಕದ ಅಂದ್ರೆ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಸಹಿತ ಒದಗಿಸಿಕೊಡ್ಬೇಕು. ಆ ಒಂದು ಸೆಕ್ರೆಟರಿಯೇಟ್ ಇದ್ದದ್ದು ನಮ್ಮ ಬೆಳಗಾವಿಯ ಸುವರ್ಣಸೌಧದಿಂದ ಕಾರ್ಯನಿರ್ವಹಿಸುವಂತೆ ಮಾಡುವ ಮುಖಾಂತರ ಅದನ್ನ ಆಡಳಿತ ಶಕ್ತಿ ಕೇಂದ್ರನಾಗಿ ಮಾಡಬೇಕು ಅನ್ನುವಂತ ಮಾತನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತೆ ಇದ್ರ ಜೊತೆಗೇನೆ ಇದಕ್ಕೆ ಪೂರಕ ಇಲ್ಲ ನೋಡ್ರಿ, ಕೆಲವೊಂದು ಸಂದರ್ಭದೊಳಗೆ ನಾವು ಈ ಆಡಳಿತಾತ್ಮಕ ವ್ಯವಸ್ಥೆಗೆ ಪೂರಕವಾಗಿ ಅದರ ರೀತಿ ರಿವಾಜ್ ಪ್ರಕಾರ ನಮ್ಮ ಮನವಿಯನ್ನು ಪ್ರಸ್ತಾವನೆ ಸಲ್ಲಿಸಬೇಕಾಗೈತಿ, ಸರ್ಕಾರದ ಗಮನ ಸೆಳೆಯಬೇಕಾಗೈತಿ, ಒತ್ತಡ ತರಬೇಕಾಗೈತಿ. ಆದ್ರೆ ನಮ್ಮ ಹೋರಾಟಗಾರರಿಗೆ ಅಂತಿಮವಾಗಿರೋದು ಹೋರಾಟ ನಮ್ಮ ಅಸ್ತ್ರ. ನಾವು ಈ ಒಂದು ಎಲ್ಲ ಪ್ರಯತ್ನ ಮಾಡ್ತೀವಿ. ಸಾಧ್ಯ ಆದಷ್ಟು ಎಲ್ಲ ಶಾಸಕರನ್ನ ಸಚಿವರನ್ನ ಭೇಟಿಯಾಗಿ ಇದಕ್ಕೆ ಮನವೊಲಿಸ್ತೀವಿ. ಈ ರೀತಿಯ ಒತ್ತಡ ಅವ್ರ ಮೇಲೆ ತರ್ತೀವಿ. ಅವ್ರು ಸರ್ಕಾರದ ಗಮನ ಸೆಳೆಯಬೇಕು, ನಮ್ಮ ಈ ಪ್ರತ್ಯೇಕ ಸಚಿವಾಲಯ ಮಂಜೂರು ಮಾಡಿಕೊಡ್ಬೇಕು ಕೇಳ್ತೀವಿ. ಸರ್ಕಾರದ ನಾವು ನಿಯೋಗದ ಮುಖಾಂತರ ಇವತ್ತು ಮನವಿಯನ್ನು ಕೊಡ್ತೀವಿ, ಅದು ಸರ್ಕಾರಕ್ಕೆ ಹೋಗಿ ಮುಟ್ತೇವೆ. ಅದಾದ ನಂತರ ಒಂದು 15 ದಿವಸದೊಳಗನ ಇವತ್ತು ಸಾಧ್ಯ ಆದಷ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಿಯೋಗದ ಮುಖಾಂತರ ಸಹಿತ ಭೇಟಿ ಹಾಕಿವಿ. ಇಲ್ಲ ನೋಡೋಣ ಸರ್, ಈಗ ನಾವು 15 ದಿವಸದೊಳಗೆ ಇಲ್ಲ ನೋಡಿ, ನಾವ್ ಹೇಳ್ತೇವೆ ನೋಡ್ರಿ, ಖಂಡನೆ ಅನ್ನೋಕ್ಕಿಂತ ನೋಡಿ ಈಗ ನಾವು ಅವ್ರ ಕಡೆ ಇನ್ನೂ ಕೆಲಸ ತಗೋಬೇಕಾಗೈತಿ. ನಾವು ನಿಯೋಗದ ಮುಖಾಂತರ ಹೋಗಿ ಮುಖ್ಯಮಂತ್ರಿ ಭೇಟಿ ಹಾಕಿ ಅಂತ ನಾವು ಹಕ್ಕೊತ್ತಾಯ ಮಾಡಬೇಕಾಗೈತಿ. ಒಂದು ಹಂತದವರೆಗೆ ಅವ್ರ ಮುಖಾಂತರ ಕೆಲಸ ಮಾಡ್ತೀವಿ ಸರ್. ಅದಕ್ಕೆ ನೋಡಿ, 15 ವರ್ಷಗಳ ನಮ್ಮ ಹೋರಾಟದಿಂದಲೂ ಸಹಿತ ಇನ್ನೂ ಸರ್ಕಾರ ಗಮನ ಸೆಳೆದಿಲ್ಲ ಅಂದ್ರೆ ಇದು ಸಂಪೂರ್ಣವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ವೈಫಲ್ಯ ಚೇತನ. ಇಲ್ಲ ಸರಿ, ಒಂದ್ ನಿಮಿಷ. ಈಗ ಮೊದಲನೇ ಹಂತದೊಳಗೆ ನಾವು ಒಂದು ವ್ಯವಸ್ಥೆ ಒಳಗೆ ನಮ್ಮ ಹೋರಾಟ ಮಾಡ್ಬೇಕಾಗತ್ತೆ. ಮೊದಲ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಮನವಿ ಸಲ್ಲಿಸ್ತೀವಿ ಸರ್ಕಾರಕ್ಕೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಿಯೋಗ ಹೋಗ್ತೀವಿ. ಅವು ಯಾವೂ ಸಹಿತ ನಮಗೆ ಫಲ ಕೊಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಅದಕ್ಕೆ ಪ್ರಥಮವಾಗಿ ನಾವು ಯಾರಿಗೆ ಬೆನ್ನ ಹತ್ಬೇಕಾಗಿತ್ತು, ನಮ್ಮ ಜನಪ್ರತಿನಿಧಿಗಳಿಗೆ ಬೆನ್ನ ಹತ್ಬೇಕಾಗತ್ತೆ. ಸರ್ ಅದಕ್ಕೆ ಸರಿ, ಅದಕ್ಕೆ ಇದು ಯಾಕೆ ಆಗಾಗತ್ತೈತೆ ಅಂದ್ರೆ ನಾವೇನು ಹೇಳಿಲ್ಲ, ವಾಸ್ತವ ಸತ್ಯ ಅದ. ಸಂಪೂರ್ಣವಾಗಿ ಸುವರ್ಣಸೌಧವನ್ನು ಒಂದು ಮ್ಯೂಸಿಯಂ ಟೈಪ್ ಕಟ್ಟಿಬಿಟ್ಟಾರ ಅವ್ರು. ಈ ಭಾಗದ ಜನರಿಗೆ ಕಂಡು ವರ್ಷುವಂತ ತಂತ್ರ ಮಾಡಿಬಿಟ್ರು. ಇವ್ರೇನು ಧ್ವನಿ ಹತ್ತು ಬರ್ತೇವೆ ನಾವೆಲ್ಲ ಮಾಡ್ತೀವಿ ಅಲ್ಲಿ ಸುವರ್ಣಸೌಧ ಕಟ್ಟಿ ಕೇಸಿಂದ ಅದನ್ನು ನೋಡ್ಕೋತ ಅಂತ ಹೇಳ್ಬಿಟ್ರು ನಮ್ಗೆ ಅವ್ರು. ವಾಸ್ತವವಾಗಿ ಅದಕ್ಕೆ ಕಟ್ಟಿದಾರೆ, ಅದರ ಉದ್ದೇಶನೂ ಅವ್ರಿಗೆ ಗೊತ್ತಿಲ್ಲ, ಸಂಶಯ ಬರಾಕತ್ತೈತೆ ನಮ್ಗೆ. ಅದಕ್ಕೆ ಈಗ ಪ್ರಾರಂಭಿಕ ಹಂತದೊಳಗೆ ನಾವು ಶಾಂತಿಯಿಂದ ಸೌಜನ್ಯ ರೀತಿಯಿಂದ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅಕಸ್ಮಾತ್ ನಮ್ಮ ಶಾಂತಿಯುತ ಸೌಜನ್ಯಯುತ ಹೋರಾಟಕ್ಕೆ ಮನವಿಗೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಬಹುಶಃ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕೂ ಕೂಗು ಹಾಕ್ಬೇಕಾಗತ್ತೆ ಅಂತ ಸನ್ನಿವೇಶ ಬರ್ತೈತಿ. ಬಂದಾಗ ಅದಕ್ಕೆ ನಾವು ಗಟ್ಟಿ ಆಗ್ಬೇಕಾಗತ್ತೆ. ಅದಕ್ಕೆ ಇವತ್ತು ಮೊದಲನೇ ಹಂತದ ಹೋರಾಟ ಸೌಜನ್ಯ ರೀತಿಯೊಳಗ ಶಾಂತಿ ರೀತಿಯೊಳಗ ಸರ್ಕಾರದ ಒಂದು ಏನು ವ್ಯವಸ್ಥೆ ಐತಿ ಅದಕ್ಕೆ ಪೂರಕವಾದ ರೀತಿಯೊಳಗೆ ನಾವು ಹೋರಾಟ ಮಾಡ್ತೀವಿ.